ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲಾಯಕ್ಸ್ ಚಾನಲ್ಗೆ ಸ್ವಾಗತ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಡಿಯೋ ಸೀರೀಸ್ ನಾವೇನು UPSC ಪ್ರಿಲಿಮ್ಸ್ಗೆ ಮಾಡ್ತಾ ಇದ್ದೀವಿ, ಅದರ 4ನೇ ಭಾಗ ಇದು. ಈಗಾಗಲೇ ಬಯೋಟೆಕ್ನಾಲಜಿ, ICT, ಹೆಲ್ತ್ ರಿಲೇಟೆಡ್ ಸಾಕಷ್ಟು ಟಾಪಿಕ್ಸ್ನ ನಾವು ಕವರ್ ಮಾಡಿದ್ದೀವಿ. ಮಿಕ್ಕಿದ ವಿಷಯಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕೆಳಗೆ ಎನರ್ಜಿಗೆ ಸಂಬಂಧಪಟ್ಟಂತೆ ಮುಖ್ಯ ಟಾಪಿಕ್ ಫ್ಯೂಯಲ್ ಸೆಲ್ಸ್. ಈ ಫ್ಯೂಯಲ್ ಸೆಲ್ ಸಿಸ್ಟಮ್ ಒಂದನ್ನು ಭಾರತದಲ್ಲಿ ಮೊದಲನೇ ಬಾರಿಗೆ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿದ್ದಾರೆ. ಇಂಡಿಜಿನಸ್ ಅಂತ ಅಂದರೆ ಭಾರತದಲ್ಲೇ ತಯಾರಿಸಿರುವಂಥದ್ದು. ಇದನ್ನು ಯಾರು ತಯಾರಿಸಿದ್ದಾರೆ? CSIR ಹಾಗೂ ಥರ್ಮ್ಯಾಕ್ಸ್ ಅಂತ ಒಂದು ಪುಣೆಯಲ್ಲಿರುವಂಥ ಒಂದು ಕಂಪನಿ ಸೇರಿ ತಯಾರಿಸಿದ್ದಾರೆ. ಈ ಸಿಸ್ಟಮನ್ನು ಭಾರತದ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಗಿರುವಂಥ ನ್ಯೂ ಮಿಲೇನಿಯಂ ಇಂಡಿಯನ್ ಟೆಕ್ನಾಲಜಿ ಲೀಡರ್ಶಿಪ್ ಇನಿಷಿಯೇಟಿವ್ NMITD ಇದ್ರ ಕೆಳಗೆ ತಯಾರಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಇಂಡಸ್ಟ್ರಿ ಗ್ಲೋಬಲಿ ಲೀಡರ್ಶಿಪ್ ಪೊಸಿಷನ್ನ ಪಡ್ಕೋಬೇಕು ಅಂತಂದರೆ ಅದಕ್ಕೋಸ್ಕರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಬೇಕು, ಹೊಸ ಆವಿಷ್ಕಾರಗಳಾಗಬೇಕು, ಇನೋವೇಷನ್ಸ್ ಆಗಬೇಕು. ಅದಕ್ಕೋಸ್ಕರ CSIR ಈ ಇನಿಷಿಯೇಟಿವ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ನಡೆಸ್ತಾ ಇದೆ. ಹೊಸದಾಗಿ ತಯಾರಿಸಿರುವಂಥ ಈ ಫ್ಯೂಯಲ್ ಸೆಲ್ ಸಿಸ್ಟಮ್ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚೆ ಈ ಫ್ಯೂಯಲ್ ಸೆಲ್ ಬಗ್ಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಪಡ್ಕೊಳ್ಳೋಣ. ಹೈಡ್ರೋಜನ್ ಗ್ಯಾಸ್ ಅಥವಾ ನಾವೇನು H2 ಅಂತ ಕರಿತೀವಿ, ಅದನ್ನು ಫ್ಯೂಯಲ್ ಆಗಿ ಉಪಯೋಗಿಸ್ಕೊತಾ ಅದಕ್ಕೆ ಬೆಂಕಿ ಹಚ್ಚಿದ್ವಿ ಅಂತ ಅಂದ್ಕೊಳ್ಳಿ. ಹಾಗೆ ಇಗ್ನೈಟ್ ಮಾಡಿದಾಗ ಅದು ಗಾಳಿಯಲ್ಲಿರುವಂಥ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ H2O ಕೇವಲ ವಾಟರನ್ನು ತನ್ನ ಬೈ ಪ್ರಾಡಕ್ಟ್ ಆಗಿ ಬಿಡುತ್ತೆ. ನಾರ್ಮಲ್ ಆಗಿ ಫ್ಯೂಯಲ್ ಅಂದರೆ ಏನು? ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಬೇರೆ ರೀತಿಯ ಕಾಂಪೌಂಡ್ಸ್ ಎಲ್ಲದೂ ಕೂಡ ರಿಲೀಸ್ ಆಗುತ್ತೆ. ಆದರೆ ಇಲ್ಲಿ ಫ್ಯೂಯಲ್ H2ನ ಯೂಸ್ ಮಾಡಿದಾಗ ಕೇವಲ ವಾಟರ್ ಬೈ ಪ್ರಾಡಕ್ಟ್ ಆಗಿ ಬರುತ್ತೆ. ಈ ಪ್ರಕ್ರಿಯೆಯನ್ನು ಉಪಯೋಗಿಸ್ಕೋತಾ ಒಂದು ಫ್ಯೂಯಲ್ ಸೆಲ್ ಅಂತ ರಚನೆ ಮಾಡಿದ್ದಾರೆ. ಈ ಫ್ಯೂಯಲ್ ಸೆಲ್ ಒಳಗೆ ಹೈಡ್ರೋಜನ್ ಹಾಗೂ ಆಕ್ಸಿಜನ್ನ ಸಪ್ಲೈ ನೀಡಲಾಗುತ್ತೆ. ಈ ಫ್ಯೂಯಲ್ ಸೆಲ್ನ ಔಟ್ಪುಟ್ ಆಗಿ ಎಲೆಕ್ಟ್ರಿಸಿಟಿ ಹೊರಗೆ ಬರುತ್ತೆ, ವಾಟರ್ ಬೈ ಪ್ರಾಡಕ್ಟ್ ಆಗಿರುತ್ತೆ. ಅಂದರೆ ಇಲ್ಲಿ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಮಧ್ಯೆ ಇರುವಂಥ ಮಾಲಿಕ್ಯುಲರ್ ಬಾಂಡ್ ಎನರ್ಜಿ ಏನಿದೆ, ಆ ಕೆಮಿಕಲ್ ಪೊಟೆನ್ಷಿಯಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ ತನಕ ಹೈಡ್ರೋಜನ್ ಸಪ್ಲೈ ಫ್ಯೂಯಲ್ ಆಗಿ ಬರ್ತಾ ಇರುತ್ತೆ, ಅಲ್ಲಿ ತನಕ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಇರುತ್ತೆ. ಈ ಫ್ಯೂಯಲ್ ಸೆಲ್ ಒಳಗೆ ಏನಿರುತ್ತೆ ಅಂತ ನೋಡೋಣ. ಕ್ಯಾಥೋಡ್, ಆ್ಯನೋಡ್ ಹಾಗೂ ಕ್ಯಾಟಲಿಸ್ಟ್ ಇರುತ್ತೆ. ಹೈಡ್ರೋಜನ್ ಒಳಗೆ ಏನಿರುತ್ತೆ? ಕೇವಲ ಒಂದು ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಒಳಗೆ ಒಂದು ಪ್ರೋಟಾನ್ ಇರುತ್ತೆ, ಸುತ್ತ ಒಂದು ಎಲೆಕ್ಟ್ರಾನ್ ಇರುತ್ತೆ, ರೈಟ್? ಆ್ಯನೋಡ್, ಕ್ಯಾಥೋಡ್ ಏನು? ಇವು ಎಲೆಕ್ಟ್ರೋಡ್ಸ್. ಈ ಎಲೆಕ್ಟ್ರೋಡ್ಸಲ್ಲಿ ಆ್ಯನೋಡ್ ಎಲೆಕ್ಟ್ರಾನ್ನ ರಿಲೀಸ್ ಮಾಡುತ್ತೆ, ಕ್ಯಾಥೋಡ್ ಎಲೆಕ್ಟ್ರಾನ್ಸ್ನ ಅಬ್ಸಾರ್ಬ್ ಮಾಡುತ್ತೆ. ಒಂದು ಹೈಡ್ರೋಜನ್ ಮಾಲಿಕ್ಯೂಲಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ, ರೈಟ್? ಸೊ ಎಲ್ಲ ಹೈಡ್ರೋಜನ್ ಮಾಲಿಕ್ಯೂಲ್ಸಿಂದ ಈ ಎಲೆಕ್ಟ್ರಾನ್ಸ್ನ ಸಪ್ರೇಟ್ ಮಾಡುತ್ತೆ ಈ ಆ್ಯನೋಡ್. ಕ್ಯಾಥೋಡ್ ಎಲೆಕ್ಟ್ರಾನ್ಸನ್ನು ಅಬ್ಸಾರ್ಬ್ ಮಾಡುತ್ತೆ ಅಂತ ನಾವು ಹೇಳಿದ್ವಿ. ಸೊ ಆ್ಯನೋಡಲ್ಲಿ ಏನು ಎಲೆಕ್ಟ್ರಾನ್ಸ್ ಇರುತ್ತೆ, ಅದು ಎಲೆಕ್ಟ್ರೋಲೈಟ್ ಮೂಲಕ ಈ ಕ್ಯಾಥೋಡ್ನ ರೀಚ್ ಆಗುತ್ತೆ. ಇಲ್ಲಿ ಗಮನಿಸಿದ್ರೆ ಎಲೆಕ್ಟ್ರಾನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದೆ. ಈ ಮೂವಿಂಗ್ ಎಲೆಕ್ಟ್ರಾನ್ಸನ್ನೇ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು. ಹಾಗಾಗಿ ಇಲ್ಲಿ ಎಲೆಕ್ಟ್ರಿಕ್ ಪವರ್ ಜನರೇಟ್ ಆಗುತ್ತೆ, ವಾಟರ್ ಬೈ ಪ್ರಾಡಕ್ಟ್ ಆಗಿ ಹೊರಗೆ ಬರುತ್ತೆ. ಇಂತಹ ಫ್ಯೂಯಲ್ ಸೆಲ್ ಸಿಸ್ಟಮ್ನ ಎಲೆಕ್ಟ್ರಿಸಿಟಿ ಜನ್ರೇಷನ್ಗೆ ಉಪಯೋಗಿಸೋದ್ರಿಂದ ಏನಾಗುತ್ತೆ? ಪೊಲ್ಯೂಟೆನ್ಸ್ ಕಮ್ಮಿ ಆಗುತ್ತೆ, ಗ್ರೀನ್ ಹೌಸ್ ಗ್ಯಾಸಸ್ ಕಮ್ಮಿ ರಿಲೀಸ್ ಆಗುತ್ತೆ. ಹಾಗಾಗಿ ಲೋವರ್ ಎಮಿಷನ್ ಆಗುತ್ತೆ, ಹೈಯರ್ ಎಫಿಷಿಯನ್ಸಿ ಆಗುತ್ತೆ. ಯಾಕಂದರೆ ಈ ಫ್ಯೂಯಲ್ ಸೆಲ್ ಒಳಗೆ ಏನು ಮೂವಿಂಗ್ ಪಾರ್ಟ್ಸ್ ಇಲ್ಲ. ಹೇಗೆ ನಾರ್ಮಲ್ ಕಂಬಷನ್ ಇಂಜಿನ್ಸಲ್ಲಿ ಇರುತ್ತೆ, ಆ ರೀತಿ ಮೂವಿಂಗ್ ಪಾರ್ಟ್ಸ್ ಇರಲ್ಲ. ಹಾಗಾಗಿ ಹೈಯರ್ ಎಫಿಷಿಯನ್ಸಿ ಇರುತ್ತೆ. ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಹೇಗೆ ರೀಚಾರ್ಜ್ ಮಾಡಬೇಕಾಗತ್ತೆ, ಆ ರೀತಿ ಇಲ್ಲಿ ರೀಚಾರ್ಜಿಂಗ್ನ ಅವಶ್ಯಕತೆ ಕೂಡ ಬೀಳೋದಿಲ್ಲ. ಸೊ ಇಂಥ ಒಂದು ಫ್ಯೂಯಲ್ ಸೆಲ್ ಸಿಸ್ಟಮ್ನ ಭಾರತದಲ್ಲೇ ತಯಾರಿಸಿದ್ದೀವಿ. ಹಾಗೆ ತಯಾರಿಸಿರುವಂಥ ಫ್ಯೂಯಲ್ ಸೆಲ್ 5 ಕಿಲೋವ್ಯಾಟ್ ಪವರ್ ಜನ್ರೇಷನ್ನ ಮಾಡುತ್ತೆ. ಹೈಡ್ರೋಜನ್ ಸೋರ್ಸ್ ಆಗಿ ಬಯೋಮಿಥೇನ್ ಅಥವಾ ಮಿಥೆನಾಲ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳುತ್ತೆ. ಇನ್ನೊಂದು ವಿಷಯಕ್ಕೆ ಈ ಫ್ಯೂಯಲ್ ಸೆಲ್ ತುಂಬ ಸುದ್ದಿಯಲ್ಲಿತ್ತು. ಡೆಲ್ಲಿಯಲ್ಲಿ ನಮಗೆ ಗೊತ್ತಿರೋ ಹಾಗೆ ತುಂಬ ಪೊಲ್ಯೂಷನ್ ಆಗುತ್ತೆ. ಈ ಏರ್ ಪೊಲ್ಯೂಷನ್ಗೆ ಸೊಲ್ಯೂಷನ್ ಆಗಿ ಸುಪ್ರೀಂ ಕೋರ್ಟ್ ಯಾಕೆ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್ನ ಯೂಸ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡಿತ್ತು. ಈ ರೀತಿಯಾದ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಯೂಸ್ ಮಾಡೋದಕ್ಕೆ ಎಷ್ಟು ಸಾಧ್ಯತೆ ಇದೆ, ಎಷ್ಟು ಫೀಸಿಬಿಲಿಟಿ ಇದೆ ಅಂತ ನೋಡಿ ಅಂತ ಸರ್ಕಾರಕ್ಕೆ ಹೇಳಿತ್ತು. ಈ ಹಿನ್ನೆಲೆಯಲ್ಲಿ NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಡೆಲ್ಲಿ ಹಾಗೂ ಲೇಹಲ್ಲಿ ಈ ರೀತಿಯ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಬಸ್ಸಸ್ ಹಾಗೂ ಕಾರ್ಗಳನ್ನ ಉಪಯೋಗಿಸೋಕ್ಕೆ ಒಂದು ಪ್ರಾಜೆಕ್ಟನ್ನು ಶುರು ಮಾಡ್ತಾ ಇದೆ, ಅನೌನ್ಸ್ ಮಾಡಿದೆ. ಸೊ ಕರೆಂಟ್ ಅಫೇರ್ಸಲ್ಲಿ ಸಾಕಷ್ಟು ಹೈಡ್ರೋಜನ್ ಫ್ಯೂಯಲ್ ಸೆಲ್ ಸುದ್ದಿಯಲ್ಲಿತ್ತು. ಸೊ ಈ ಟಾಪಿಕ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿರಿ. ಹೈಡ್ರೋಜನ್ ಫ್ಯೂಯಲ್ ಸೆಲ್ಗೆ ಸಂಬಂಧಪಟ್ಟಂತೆ ಒಂದೇ ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ ಪೆಟ್ರೋಲ್ಗಿಂತ ಜಾಸ್ತಿ ಹೈಡ್ರೋಜನ್ ಎಕ್ಸ್ಪ್ಲೋಸಿವ್ ಆಗಿರುವಂಥದ್ದು. ಹಾಗಾಗಿ ಸೇಫ್ಟಿ ಕನ್ಸರ್ನ್ ಒಂದು ಇಲ್ಲಿ ನೋಡಬೇಕಾಗುತ್ತೆ. ಫ್ಯೂಯಲ್ ಸೆಲ್ ಅಂದ ತಕ್ಷಣ ನೀವು ಇನ್ನೊಂದು ಥರದ ಫ್ಯೂಯಲ್ ಸೆಲ್ನ ಕೇಳ್ತಾ ಇರ್ತೀರಾ, ಬಯೋಫ್ಯೂಯಲ್ ಸೆಲ್ಸ್ ಅಂತ. ಈ ಬಯೋಫ್ಯೂಯಲ್ ಸೆಲ್ಗಳಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ. ಸೊ ವ್ಯತ್ಯಾಸವನ್ನು ಇಲ್ಲಿ ಕಂಡ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾರಂಥ ಟಾಪಿಕ್ ನ್ಯಾನೋ ಫಾರ್ಮಸ್ಯೂಟಿಕಲ್ಸ್. ಫಾರ್ಮಸ್ಯೂಟಿಕಲ್ಸ್ ಅಂದರೆ ಮೆಡಿಸಿನ್ಗೆ ಸಂಬಂಧಪಟ್ಟಿದ್ದು, ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಿದ್ದು. ನ್ಯಾನೋ ಅಂದರೆ ನ್ಯಾನೋ ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು. ನ್ಯಾನೋ ಟೆಕ್ನಾಲಜಿ ಅಂತ ಅಂದರೆ ಏನು?
ಒಬ್ಬ ಮನುಷ್ಯನ ದೇಹ ಅಂದಾಜು ಅಂದರೆ ಆವ್ರೇಜ್ 1.5 1.7 ಮೀಟರ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆ ಮನುಷ್ಯನ ಮೇಲೆ ಏನು ಸ್ಕಿನ್ ಸೆಲ್ಸ್ ಇರುತ್ತೆ, ಆ ಸ್ಕಿನ್ ಸೆಲ್ಸ್ 30 ಮೈಕ್ರೋಮೀಟರ್ ಇರುತ್ತೆ. 30 ಮೈಕ್ರೋಮೀಟರ್ ಅಂತ ಅಂದರೆ ಎಷ್ಟು? 0.00003. ಆ ಸ್ಕಿನ್ ಸೆಲ್ ಒಳಗೆ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಒಳಗೆ DNA ಇರುತ್ತೆ. ಆ DNA ಅಗಲ ಎಷ್ಟಿರುತ್ತೆ ಅಂದರೆ 2 ನ್ಯಾನೋಮೀಟರ್ಸ್ ಅಂತ ನಾವು ಇಲ್ಲಿ ಕರಿತೀವಿ. ಈ ಸೈಜ್ ರೇಂಜಲ್ಲಿ 1 to 100 ನ್ಯಾನೋಮೀಟರ್ನ ಫಿಸಿಕಲ್ ಸೈಜ್ ರೇಂಜಲ್ಲಿ ಏನು ಟೆಕ್ನಿಕ್ಸ್ನ, ಫಿಸಿಕಲ್ ಫಿನಾಮಿನನ್ನ ಸ್ಟಡಿ ಮಾಡ್ತಾರೆ, ಆ ತಂತ್ರಜ್ಞಾನವನ್ನು ನ್ಯಾನೋ ಟೆಕ್ನಾಲಜಿ ಅಂತ ಕರೀತಾರೆ. ಈ ನ್ಯಾನೋ ಟೆಕ್ನಾಲಜಿಯನ್ನು ಮೆಡಿಸಿನ್ ಫೀಲ್ಡಲ್ಲಿ ಬಳಸೋದಕ್ಕೆ ನ್ಯಾನೋ ಮೆಡಿಸಿನ್ ಅಂತ ಕರೀತಾರೆ. ನ್ಯಾನೋ ಟೆಕ್ನಾಲಜಿ, ಫಾರ್ಮಾಸ್ಯೂಟಿಕಲ್, ಬಯೋಮೆಡಿಕಲ್ ಸೈನ್ಸ್ ಇದೆಲ್ಲ ಸೇರಿ ಇರುವಂಥ ಒಂದು ಫೀಲ್ಡಿಗೆ ನ್ಯಾನೋ ಫಾರ್ಮಾಸ್ಯೂಟಿಕಲ್ ಅಂತ ಕರೀತಾರೆ. ಈ ನ್ಯಾನೋ ತಂತ್ರಜ್ಞಾನವನ್ನು ಮೆಡಿಸಿನ್ ಫೀಲ್ಡಲ್ಲಿ ಉಪಯೋಗಿಸೋದ್ರಿಂದ ಟಾರ್ಗೆಟೆಡ್ ಡ್ರಗ್ ಡೆಲಿವರಿ ಸಾಧ್ಯವಾಗುತ್ತೆ. ಈ ಟಾರ್ಗೆಟೆಡ್ ಡ್ರಗ್ ಡೆಲಿವರಿ ಅಂದರೆ ಏನು? ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದಿದೆ ಅಂದರೆ ಅವನಿಗೆ ರೇಡಿಯೋಥೆರಪಿ, ಕೀಮೋಥೆರಪಿಯನ್ನು ಕೊಡ್ತಾರೆ. ಆ ಪ್ರೊಸೆಸಲ್ಲಿ ಏನು ಮಾಡ್ತಾರೆ, ಏನು ಟ್ಯೂಮರ್ ಸೆಲ್ಸ್ ಇರುತ್ತೆ, ಕ್ಯಾನ್ಸರಸ್ ಸೆಲ್ಸ್ ಇರುತ್ತೆ, ಅವುಗಳನ್ನ ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಈ ರೀತಿಯ ಹಲವಾರು ಸೆಷನ್ಗಳನ್ನ ಒಬ್ಬ ರೋಗಿಗೆ ಕೊಡಬೇಕಾಗತ್ತೆ. ಯಾಕಂದರೆ ಒಂದೇ ಸೆಷನಲ್ಲಿ ಎಲ್ಲ ಟ್ಯೂಮರಸ್ ಸೆಲ್ಸ್ ನಾಶ ಆಗೋದಿಲ್ಲ. ಅದ್ರ ಜೊತೆಗೆ ಸಮಸ್ಯೆ ಏನಂತಂದರೆ ಟ್ಯೂಮರಸ್ ಸೆಲ್ಸ್ ಜೊತೆ ಸುತ್ತ ಇರುವಂಥ ಹೆಲ್ದಿ ಸೆಲ್ಸ್ ಕೂಡ ಸಾಕಷ್ಟು ನಾಶ ಆಗ್ತವೆ. ಆದರೆ ಈ ನ್ಯಾನೋ ತಂತ್ರಜ್ಞಾನವನ್ನು ಯೂಸ್ ಮಾಡೋದ್ರಿಂದ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ಗಿಂತ ಜಾಸ್ತಿ ಎಲ್ಲಿ ಟ್ಯೂಮರ್ ಸೆಲ್ ಇದೆ ಅಲ್ಲೇ ಟಾರ್ಗೆಟೆಡ್ ಡೆಲಿವರಿ, ಅಂದರೆ ನಿರ್ದಿಷ್ಟವಾಗಿ ಯಾವ ಜಾಗದಲ್ಲಿ ಟ್ಯೂಮರಸ್ ಸೆಲ್ಸ್ ಇದೆ ಅಲ್ಲೇ ಡ್ರಗ್ನ, ಮೆಡಿಸಿನ್ನ ಕಳ್ಸೋಕ್ಕಾಗತ್ತೆ. ಹಾಗಾಗಿ ಸೆಷನ್ಸ್ ಕೂಡ ತುಂಬ ಕಮ್ಮಿ ಬೇಕಾಗತ್ತೆ. ಸೊ ನ್ಯಾನೋ ಫಾರ್ಮಾಸ್ಯೂಟಿಕಲ್ಸ್ನ ಮೂಲಕ ಎಲ್ಲಿ ಬೇಕಾಗತ್ತೆ ಮೆಡಿಸಿನ್, ಆ ನಿರ್ದಿಷ್ಟ ಜಾಗಕ್ಕೆ ನಾವು ತಲುಪಿಸೋಕ್ಕಾಗತ್ತೆ. ಇದಕ್ಕೆ ಪ್ರಿಸಿಷನ್ ಟಾರ್ಗೆಟಿಂಗ್ ಅಂತ ಅಂತಾರೆ. ಕಾಯಿಲೆಗಳನ್ನ ಅರ್ಲಿ ಸ್ಟೇಜಸಲ್ಲಿ ಕೂಡ ನಾವು ಡಿಟೆಕ್ಟ್ ಮಾಡೋಕ್ಕಾಗತ್ತೆ ಈ ತಂತ್ರಜ್ಞಾನದಿಂದ. ನಂಬರ್ ಆಫ್ ಸೆಷನ್ಸ್ ಕಮ್ಮಿ ಆಗೋದ್ರಿಂದ ದಕ್ಷತೆ ಜಾಸ್ತಿ ಆಗುತ್ತೆ, ಬೆಲೆ ಕೂಡ ಕಮ್ಮಿ ಆಗುತ್ತೆ. ಆದರೆ ಇಲ್ಲಿ ತನಕ ಏನಾಗ್ತಾ ಇದೆ ಅಂದರೆ ಈ ರೀತಿ ನ್ಯಾನೋ ತಂತ್ರಜ್ಞಾನವನ್ನು ಉಪಯೋಗಿಸ್ತಾ ಇರ್ಬೇಕಾದ್ರೆ ಪ್ರತಿ ಕೇಸಲ್ಲೂ ಹೇಗೆ ಅವಶ್ಯಕತೆ ಬೀಳುತ್ತೆ ಹಾಗೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಒಂದು ಗೈಡ್ಲೈನ್ಸ್ ಇಲ್ಲ, ಮಾನದಂಡ ಇಲ್ಲ ಹಿಂಗೆ ಫಾಲೋ ಮಾಡಿ ಅನ್ನೋದಕ್ಕೆ. ಅದಕ್ಕಾಗಿ ಅಂತ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಗೈಡ್ಲೈನ್ಸ್ನ ಜಾರಿ ಮಾಡಿದೆ ನ್ಯಾನೋ ಫಾರ್ಮಾಸ್ಯೂಟಿಕಲ್ಸ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು, ನ್ಯಾನೋ ಫಾರ್ಮಾಸ್ಯೂಟಿಕಲ್ಸ್ ಅಂತ ಎಕ್ಸಾಂಪಲ್ ಬಂದ ತಕ್ಷಣ ಫಾರ್ಮಾಸ್ಯೂಟಿಕಲ್ಸ್ ಇರೋದ್ರಿಂದ ಮೆಡಿಸಿನ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್ ಅಂತ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಫೇರ್ಸ್ ಅಂತ ನೀವು ತಗೋಬಾರ್ದು. ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಈ ಗೈಡ್ಲೈನ್ಸ್ ಬರ್ತಾ ಇರೋದು. ಈ ನ್ಯಾನೋ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆಯೇ ಮಿಷನ್ ಆನ್ ನ್ಯಾನೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕೇಂದ್ರ ಸರ್ಕಾರ ಒಂದು ಪ್ರೋಗ್ರಾಮನ್ನು ಆರಂಭ ಮಾಡಿತ್ತು. ರಿಸರ್ಚ್ ಹಾಗೂ ಡೆವಲಪ್ಮೆಂಟ್ನ ಈ ತಂತ್ರಜ್ಞಾನದಲ್ಲಿ ಎನ್ಕರೇಜ್ ಮಾಡೋಕ್ಕೋಸ್ಕರ. ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಕೆಳಗೆ ಸ್ಪೇಸ್ ರಿಲೇಟೆಡ್ ನ್ಯೂಸ್ ನಾವು ಜಾಸ್ತಿ ನೋಡ್ತೀವಿ. ಹಾಗಾಗಿ ಕರೆಂಟ್ ಅಫೇರ್ಸ್ ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ನಿಮಗೆ ಕ್ವೆಶನ್ಸ್ ಬರ್ಬೋದು ಪ್ರಿಲಿಮ್ಸಲ್ಲಿ. ಸೊ ಅದಕ್ಕೆ ನೀವು ಪ್ರಿಪೇರ್ ಆಗಿರಬೇಕು. ಭಾರತ ಮುಂಬರುವ 10 ವರ್ಷಗಳಲ್ಲಿ 7 ಮೆಗಾ ಮಿಷನ್ ಮಾಡಬೇಕು ಅಂತ ಇದೆ. ಅವು ಯಾವುವು? ಕಾಸ್ಮಿಕ್ ರೇಡಿಯೇಷನ್ ಬಗ್ಗೆ ತಿಳ್ಕೊಳಕ್ಕೆ ಎಕ್ಸ್ಪೋಸ್ಯಾಟ್, ಸನ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಮಿಷನ್ ಆದಿತ್ಯ, ಮೊದಲ ಬಾರಿ ಗಗನಯಾನ ಮೂಲಕ ಮನುಷ್ಯರನ್ನ ಸ್ಪೇಸ್ಗೆ ಕಳಿಸ್ತಾ ಇದೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ನ ಕೆಳಗೆ. ಮಾರ್ಸ್ನ 2ನೇ ಮಿಷನ್ ಆಗಬೇಕಾಗಿದೆ. 2023 ವೀನಸ್ಗೆ ಒಂದು ಸ್ಪೇಸ್ ಮಿಷನ್ ಕಳಿಸ್ಬೇಕು ಅಂತ ಇದ್ದಾರೆ. 2028 ಎಕ್ಸೋ ವರ್ಲ್ಡ್ ಅಂದರೆ ಸೋಲಾರ್ ಸಿಸ್ಟಮ್ನ ಹೊರಗೆ ಏನಿದೆ, ಯಾವ ವಸ್ತುಗಳಿದೆ ಅಂತ ಅದನ್ನು ಸ್ಟಡಿ ಮಾಡೋಕ್ಕೆ ಒಂದು ಸ್ಪೇಸ್ ಮಿಷನ್ನ ಕಳಿಸ್ಬೇಕು ಅಂತ ಇದ್ದಾರೆ. 2024 ಜಪಾನ್ ಜೊತೆ ಸೇರಿ ಚಂದ್ರನ ಮೇಲೆ ಎಕ್ಸ್ಪ್ಲೋರೇಷನ್ ಮಾಡಬೇಕು ಅಂತ ಇದ್ದಾರೆ. ಈ ಎಲ್ಲ ಮಿಷನ್ಗಳು ಭವಿಷ್ಯದಲ್ಲಿ ಭಾರತ ಮಾಡಬೇಕು ಅಂತ ತಯಾರಿ ಮಾಡ್ತಾ ಇರುವಂಥ ಮಿಷನ್ಗಳು. ಇದ್ರ ಜೊತೆಗೆ ನಿಮ್ಮ ಪರೀಕ್ಷೆಗೆ ನಿಮ್ಗೆ ಏನೇನು ಗೊತ್ತಿರಬೇಕು, ಕಳೆದ ವರ್ಷ ಯಾವ್ಯಾವ್ದು ಸುದ್ದಿಯಲ್ಲಿತ್ತು. ಕಳೆದ ವರ್ಷ ಚಂದ್ರಯಾನ್ 2 ತುಂಬ ಸುದ್ದಿಯಲ್ಲಿತ್ತು. ನಿಮಗೆ ಚಂದ್ರಯಾನ್ 1 ಹಾಗೂ 2 ಮಧ್ಯೆ ಏನು ವ್ಯತ್ಯಾಸಗಳು ಅಂತ ಗೊತ್ತಿರಬೇಕು. ಇವೆರಡನ್ನು ಸ್ಪೇಸ್ಗೆ ಕಳ್ಸೋಕ್ಕೆ ಯಾವ ಲಾಂಚ್ ವೆಹಿಕಲ್ನ ಯೂಸ್ ಮಾಡಿದ್ರು, ಯಾವ ಗುರಿಯಿಂದ ಇವೆರಡನ್ನು ಕಳಿಸಲಾಗಿತ್ತು, ಯಾವುದು ಎಷ್ಟು ಸಕ್ಸಸ್ಫುಲ್ ಆಗಿದೆ, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಜೊತೆಗೆ GSLV Mark 3 ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ನಿಮ್ಮ ಎಕ್ಸಾಮಿಗೆ. ಸ್ಪೇಸ್ ಮಿಷನ್ಗೆ ಸಂಬಂಧಪಟ್ಟಂತೆ ಕೂಡ ನಿಮ್ಮ KPSC ಪ್ರಿಲಿಮ್ಸ್ ಮ್ಯಾರಥಾನ್ ಸೀರೀಸಲ್ಲಿ ಒಂದು ಸಪ್ರೇಟ್ ವಿಡಿಯೋನ ಕವರ್ ಮಾಡಲಾಗಿತ್ತು. ಅದರಲ್ಲಿ ಸಾಕಷ್ಟು ಈ ಟಾಪಿಕ್ಗಳನ್ನ ಡಿಸ್ಕಸ್ ಮಾಡಲಾಗಿದೆ. ಏನೇನು ನಿಮಗೆ UPSCಗೆ ವಿಶೇಷವಾಗಿ ಮುಖ್ಯವಾಗಿದೆ, ಅದು ಏನು ಎಕ್ಸ್ಟ್ರಾ ಮಾಡಬೇಕಾಗಿದೆ ಅದನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಮಿಕ್ಕಿದ ಸ್ಪೇಸ್ ಮಿಷನ್ಸ್ಗಾಗಿ ನೀವು KPSC ಪ್ರಿಲಿಮ್ಸ್ ಮ್ಯಾರಥಾನ್ನ ರೆಫರ್ ಮಾಡಿ. ಅದರ ಲಿಂಕನ್ನು ಈ ವಿಡಿಯೋ ಕೆಳಗೆ ನೀವು ಪಡಿಬೋದು. ಈ ವರ್ಷ ಲಾಂಚ್ ಆಗಬೇಕಾಗಿದ್ದಂಥ ಎಕ್ಸ್ಪೋಸ್ಯಾಟ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸ್ಪೋಸ್ಯಾಟ್ ಅಂದರೆ ಏನು? ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟ್.
ಈ ಸ್ಯಾಟಲೈಟ್ನ ಮೂಲಕ ಕಾಸ್ಮಿಕ್ ಎಕ್ಸ್ರೇಸ್ನ ಪೋಲರೈಸೇಷನ್ ಏನಾಗುತ್ತೆ ಅದನ್ನು ಅಧ್ಯಯನ ಮಾಡೋಕ್ಕೆ ಅಂತ ಒಂದು ಸ್ಪೇಸ್ ಅಬ್ಸರ್ವೇಟ್ರಿಯನ್ನು ರಚನೆ ಮಾಡ್ತಾ ಇದ್ದಾರೆ. 2020ರಲ್ಲಿ ಲಾಂಚ್ ಆಗಬೇಕಾಗಿದ್ದು ಈಗ 2021ಗೆ ಇದನ್ನು ಮುಂದೂಡಲಾಗಿದೆ. ಇದು ಅಟ್ಲೀಸ್ಟ್ 5 ವರ್ಷಗಳ ಕಾಲ ಸ್ಪೇಸಲ್ಲಿರುತ್ತೆ. ಇದನ್ನು ಇಸ್ರೋ ಹಾಗೂ ರಾಮನ್ ಇನ್ಸ್ಟಿಟ್ಯೂಟ್ ಅವರು ಸೇರಿ ಮಾಡಿರೋವಂಥದ್ದು. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ತಯಾರಿಸಿರುವಂಥ ಪಾಲಿಕ್ಸ್ ಅಂತಂದರೆ ಪೊಲಾರಿಮೀಟರ್ ಇನ್ಸ್ಟ್ರೂಮೆಂಟ್ ಇನ್ ಎಕ್ಸ್ರೇಸ್, ಇದನ್ನು ಪೇಲೋಡ್ ಆಗಿ ಎಕ್ಸ್ಪೋಸ್ಯಾಟಲ್ಲಿ ಕಳಿಸ್ತಾ ಇದ್ದಾರೆ. ಸ್ಪೇಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ 2 ರೀತಿ ಆರ್ಬಿಟ್ ಇರುತ್ತೆ, ಸರ್ಕ್ಯುಲರ್ ಹಾಗೂ ಎಲಿಪ್ಟಿಕಲ್. ಈ ಎಕ್ಸ್ಪೋಸ್ಯಾಟನ್ನು ಒಂದು ಸರ್ಕ್ಯುಲರ್ ಆರ್ಬಿಟಲ್ಲಿ ಪ್ಲೇಸ್ ಮಾಡಲಾಗುತ್ತೆ. ಇದು 500 to 700 ಕಿಲೋಮೀಟರ್ ಅಷ್ಟು ದೂರ ಇರುವಂಥ ಒಂದು ಆರ್ಬಿಟ್. ಸ್ಪೇಸ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮುಖ್ಯ ಟಾಪಿಕ್ ಇದೆ, ಪ್ರಾಜೆಕ್ಟ್ ನೇತ್ರ ಅಂತಂದರೆ ನೆಟ್ವರ್ಕ್ ಫಾರ್ ಸ್ಪೇಸ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಆ್ಯಂಡ್ ಅನಾಲಿಸಿಸ್. ವಿಶ್ವದಾದ್ಯಂತ ಸ್ಪೇಸ್ ಟೆಕ್ನಾಲಜಿ ಬೆಳೀತಾ ಹಲವಾರು ಆಬ್ಜೆಕ್ಟ್ಗಳನ್ನ ಪ್ರತಿಯೊಂದು ದೇಶ ಬಾಹ್ಯಾಕಾಶಕ್ಕೆ ಕಳಿಸಿದೆ. ಆದರೆ ಇಲ್ಲಿವರೆಗೆ ಅದೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಸಾಕಷ್ಟು ಕೆಲಸ ಮಾಡ್ತಾ ಇದೆ, ಸಾಕಷ್ಟು ಫಂಕ್ಷನಲ್ಲೇ ಇಲ್ಲ. ಹಾಗೆ ಸ್ಪೇಸಲ್ಲಿ ಫಂಕ್ಷನಲ್ ಇಲ್ಲದೆ ಇರುವಂಥ ವಸ್ತುಗಳಿಗೆ ಸ್ಪೇಸ್ ಡೆಬ್ರಿಸ್ ಅಥವಾ ಸ್ಪೇಸ್ ಜಂಕ್ ಅಂತ ಕರೀತಾರೆ. ಪ್ರಸ್ತುತ ಸ್ಪೇಸಲ್ಲಿ 7,000 ಟನ್ನಷ್ಟು ಸ್ಪೇಸ್ ಡೆಬ್ರಿಗಳಿದೆ. ಇದು ಹಳೆ ಸ್ಯಾಟಲೈಟು, ಸ್ಪೇಸ್ ಕ್ರಾಫ್ಟ್ಗಳು, ರಾಕೆಟಿಂದ ಏನು ಪಾರ್ಟ್ಸ್ಗಳು ಬಿದ್ದಿರ್ತವೆ, ಕಾಂಪೊನೆಂಟ್ಸ್, ಅದೆಲ್ಲ ಸೇರಿ ಇರುವಂಥದ್ದು. ಈ ಸ್ಪೇಸ್ ಡೆಬ್ರಿಗಳನ್ನ ಬಾಹ್ಯಾಕಾಶದಿಂದ ಹೊರಗೆ ತೆಗೆಯೋಕ್ಕೆ ಹಲವಾರು ದೇಶಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಕಳೆದ ವರ್ಷ ಮಾರ್ಚ್ 2019ನಲ್ಲಿ ಭಾರತ ಆ್ಯಂಟಿ ಸ್ಯಾಟಲೈಟ್ ಟೆಸ್ಟ್ ಅಂತ ಒಂದನ್ನು ಮಾಡ್ತು. ಈ ಆ್ಯಂಟಿ ಸ್ಯಾಟಲೈಟ್ ಟೆಸ್ಟ್ ಅಂದರೆ ಏನು? ನಾವು ಇನ್ನೊಂದು ದೇಶದ ಏನು ಬಾಹ್ಯಾಕಾಶದಲ್ಲಿ ಸ್ಪೇಸ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅದನ್ನು ನಾಶ ಮಾಡೋಕ್ಕೆ ನಮಗೆ ಸಾಧ್ಯತೆ ಇದೆ, ನಮಗೆ ಆ ಕೆಪಾಸಿಟಿ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಟೆಸ್ಟನ್ನು ಮಾಡಲಾಯಿತು. ಇದರ ಹೆಸರು ಮಿಷನ್ ಶಕ್ತಿ ಅಂತ. ಇಲ್ಲಿ ತನಕ ವಿಶ್ವಾದ್ಯಂತ US, ರಷ್ಯಾ, ಚೈನಾ ನಂತರ ಭಾರತಕ್ಕೇನೆ ಆ್ಯಂಟಿ ಸ್ಯಾಟಲೈಟ್ ಟೆಸ್ಟ್ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು. ಯುನೈಟೆಡ್ ಸ್ಟೇಟ್ಸ್ನ ನಾಸಾ ಪ್ರಕಾರ ಈ ಆ್ಯಂಟಿ ಸ್ಯಾಟಲೈಟ್ ಟೆಸ್ಟಿಂದ 101 ಸ್ಪೇಸ್ ಡೆಬ್ರಿಗಳನ್ನ ಕ್ರಿಯೇಟ್ ಆಗಿದ್ದಾವೆ. ಅದರಲ್ಲಿ 49 ಇನ್ನು ಆರ್ಬಿಟಲ್ಲೇ ಇದ್ದಾವೆ. ಈ ಸ್ಪೇಸ್ ಡೆಬ್ರಿಗಳ ಸೈಜ್ ದೊಡ್ಡದಿರುವಂಥದ್ದು, ಸಣ್ಣ ಪೀಸ್ಗಳು ಹಲವಾರು ಇರ್ಬೋದು. ಒಟ್ಟಾರೆ 400 ಪೀಸ್ಗಳಿದೆ ಅಂತ ನಾಸಾ ಹೇಳ್ತಾ ಇದೆ. ಇದು ಕೇವಲ ಭಾರತ ಒಂದು ಟೆಸ್ಟಿಂದ ಪ್ರೊಡ್ಯೂಸ್ ಮಾಡಿರುವಂಥದ್ದು. ಒಟ್ಟಾರೆ ಬಾಹ್ಯಾಕಾಶದಲ್ಲಿ ಎಲ್ಲ ದೇಶಗಳು ಸೇರಿಸಿದ್ರೆ 14,432 ಅಷ್ಟು ಸ್ಪೇಸ್ ಡೆಬ್ರಿಗಳು ಜಂಕ್ಗಳಿದ್ದಾವೆ. ನಾಸಾದ ಈ ಹೇಳಿಕೆ ನಂತರ ಭಾರತ ಅದಕ್ಕೆ ಉತ್ತರವನ್ನು ಕೊಟ್ಟಿತು. ಈ ಆ್ಯಂಟಿ ಸ್ಯಾಟಲೈಟ್ ಟೆಸ್ಟ್ ಲೋ ಅರ್ತ್ ಆರ್ಬಿಟಲ್ಲಿ ಆದ್ದರಿಂದ ಇದರಿಂದ ಏನು ಸ್ಪೇಸ್ ಡೆಬ್ರಿಗಳು ಕ್ರಿಯೇಟ್ ಆಗಿದ್ದಾವೆ ಅವು ವಾಪಸ್ ಭೂಮಿ ಮೇಲೇ ಬರ್ತವೆ ಅಥವಾ ಡಿಕೆ ಆಗ್ತವೆ ಅಂತ. ಇದು ನಿಮ್ಮ ಕಳೆದ ವರ್ಷ 2019 ಆಗಸ್ಟ್ನ ಕರೆಂಟ್ ಅಫೇರ್ಸಲ್ಲಿ ಬರುವಂಥ ವಿಷಯಗಳು. ಹಾಗಾಗಿ ನಿಮಗೆ ಈ ಮಿಷನ್ ಶಕ್ತಿ, ಸ್ಪೇಸ್ ಡೆಬ್ರಿ ಅಂದರೆ ಏನು ಇದ್ರ ಬಗ್ಗೆ ಗೊತ್ತಿರಬೇಕು. ಈ ಸ್ಪೇಸ್ ಡೆಬ್ರಿಗೂ ಪ್ರಾಜೆಕ್ಟ್ ನೇತ್ರಕ್ಕೂ ಏನು ಸಂಬಂಧ? ಸ್ಪೇಸ್ ಡೆಬ್ರಿಯಿಂದ ಸಮಸ್ಯೆಗಳೇನಾಗುತ್ತೆ? ನಾವು ನಾರ್ಮಲ್ ಆಗಿ ಏನು ಸ್ಯಾಟಲೈಟ್ಸ್ನ ಆರ್ಬಿಟಿಗೆ ಕಳಿಸಿರ್ತೀವಿ, ಈ ಸ್ಪೇಸ್ ಡೆಬ್ರಿಗಳು ಬಾಹ್ಯಾಕಾಶದಲ್ಲಿ ಇದರಿಂದ ಆ ಸ್ಯಾಟಲೈಟ್ಗೆ ಇವು ಥ್ರೆಟ್ ಆಗ್ಬೋದು. ಹಾಗೆ ಲಾಂಚ್ ಮಾಡುವಂಥ ಸ್ಯಾಟಲೈಟ್ಸ್ಗೆ ಈ ಸ್ಪೇಸ್ ಡೆಬ್ರಿಗಳಿಂದ ಏನೂ ತೊಂದರೆ ಆಗದೇ ಇರಲಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸಗಳು ನಡೀತಾ ಇದೆ. ಅದರಲ್ಲಿ ಈ ಪ್ರಾಜೆಕ್ಟ್ ನೇತ್ರ ಮೂಲಕ ಭಾರತ ಕೂಡ ಭಾಗವಹಿಸ್ತಾ ಇದೆ. ಸೊ ಈ ಪ್ರಾಜೆಕ್ಟ್ ನೇತ್ರದ ಕೆಳಗೆ ಇಂಥ ಸ್ಪೇಸ್ ಡೆಬ್ರಿಗಳನ್ನ ಟ್ರ್ಯಾಕ್ ಮಾಡಲಾಗುತ್ತೆ. ಈ ಪ್ರಾಜೆಕ್ಟ್ ನೇತ್ರ ಮೂಲಕ ಬಾಹ್ಯಾಕಾಶದಲ್ಲಿ ಏನೇನು ನಡೀತಿದೆ ಅದನ್ನು ಗಮನಿಸೋಕ್ಕೆ, ಅಬ್ಸರ್ವ್ ಮಾಡೋದಕ್ಕೆ ಅಂತ ರೆಡಾರ್ಸ್ನ, ಟೆಲಿಸ್ಕೋಪ್ಸ್ನ, ಡೇಟಾ ಪ್ರೊಸೆಸಿಂಗ್ ಯೂನಿಟ್ಸ್ನ, ಅದ್ರ ಜೊತೆಗೆ ಒಂದು ಕಂಟ್ರೋಲ್ ಸೆಂಟರ್ನ ಇಡಲಾಗ್ತಾ ಇದೆ ಈ ಪ್ರಾಜೆಕ್ಟ್ ಕೆಳಗೆ. ಇದರ ಕೆಳಗೆ ಬಾಹ್ಯಾಕಾಶದಲ್ಲಿ 10 ಸೆಂಟಿಮೀಟರ್ ಅಷ್ಟು ಅಗಲ ಇರುವಂಥ ಒಂದು ವಸ್ತು ಕೂಡ ಡಿಟೆಕ್ಟ್ ಆಗ್ಬೋದು. ಇದರ ರೇಂಜ್ 3,400 ಕಿಲೋಮೀಟರ್ ಅಷ್ಟು ಕೂಡ ಇರ್ಬೋದು. ಪ್ರಸ್ತುತ ಭಾರತದ 15 ಫಂಕ್ಷನಲ್ ಕಮ್ಯುನಿಕೇಷನ್ ಸ್ಯಾಟಲೈಟ್ಗಳು ಜಿಯೋ ಸ್ಟೇಷನರಿ ಆರ್ಬಿಟಲ್ಲಿದ್ದಾವೆ. 2,000 ಕಿಲೋಮೀಟರ್ ಅಷ್ಟು ದೂರ ಇರುವಂಥ ಲೋ ಅರ್ತ್ ಆರ್ಬಿಟಲ್ಲಿ 13 ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಗಳಿದ್ದಾವೆ. ಮೀಡಿಯಂ ಅರ್ತ್ ಆರ್ಬಿಟಲ್ಲಿ 8 ನ್ಯಾವಿಗೇಷನ್ ಸ್ಯಾಟಲೈಟ್ಗಳಿದ್ದಾವೆ. ಇದನ್ನೆಲ್ಲ ಸ್ಪೇಸ್ ಡೆಬ್ರಿಯಿಂದ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಸ್ಪೇಸ್ ಡೆಬ್ರಿಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅದನ್ನು ಪ್ರೆಡಿಕ್ಟ್ ಮಾಡಬೇಕಾಗತ್ತೆ. ಹಾಗೆ ಬಾಹ್ಯಾಕಾಶದಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋ ಅರಿವು ಈ ಪ್ರಾಜೆಕ್ಟ್ ನೇತ್ರದಿಂದ ಭಾರತಕ್ಕೆ ಸಿಗುತ್ತೆ. ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಒಂದು ಇಂಪಾರ್ಟೆಂಟ್ ಟಾಪಿಕ್, ಅದನ್ನು ಚರ್ಚೆ ಮಾಡೋಣ. ಭಾರತದ ನ್ಯಾವಿಗೇಷನ್ ಸಿಸ್ಟಮ್ ಯಾವುದು? ನ್ಯಾವಿಗೇಷನ್ ಇಂಡಿಯನ್ ಕಾನ್ಸ್ಟಲೇಷನ್. ಇದನ್ನು ಟೆಕ್ನಿಕಲಿ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಕರೀತಾರೆ. ಈಗ ಪ್ರಸ್ತುತ ನಾವೆಲ್ಲ ಏನು ಉಪಯೋಗಿಸ್ತಾ ಇದ್ದೀವಿ? ಗೂಗಲ್ ಮ್ಯಾಪ್ ಉಪಯೋಗಿಸ್ತಾ ಇದ್ದೀವಿ. ಅದರಲ್ಲಿ ನಾವು ಸಂಚಾರ ಮಾಡಬೇಕಾದ್ರೆ ಏನು ಡೇಟಾ ತೋರಿಸುತ್ತೆ ಅದ್ರ ಪ್ರಕಾರ ಸಂಚಾರ ಮಾಡ್ತೀವಿ, ಅದಕ್ಕೆ ನ್ಯಾವಿಗೇಷನ್ ಅಂತ ಕರೀತಾರೆ. ಗೂಗಲ್ ಮ್ಯಾಪ್ಸ್ ಯಾವುದನ್ನು ಉಪಯೋಗಿಸುತ್ತೆ? ಯುನೈಟೆಡ್ ಸ್ಟೇಟ್ಸ್ನ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಉಪಯೋಗಿಸುತ್ತೆ. ನಾವು ಇಲ್ಲಿ GPS ಯೂಸ್ ಮಾಡಬೇಕು ಅಂತ ಅಂದರೆ ಟೋಟಲ್ ಆಗಿ ಯುನೈಟೆಡ್ ಸ್ಟೇಟ್ಸ್ನ 24 ಸ್ಯಾಟಲೈಟ್ಸ್ ಭೂಮಿಯ ಸುತ್ತಾ ಇದ್ದಾವೆ.
ಭೂಮಿಯ ಮೇಲೆ ಒಂದು ನಿರ್ದಿಷ್ಟ ಜಾಗ ನಮಗೆ ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ಕನಿಷ್ಠ 3 ಸ್ಯಾಟಲೈಟ್ಸ್ನ ಅವಶ್ಯಕತೆ ಬೀಳುತ್ತೆ. ಸೊ ನ್ಯಾವಿಗೇಷನ್ ಸಿಸ್ಟಮಿಂದ ನಮ್ಗೆ ಏನು ಗೊತ್ತಾಗುತ್ತೆ, ನಾವೇನಾದ್ರು ಭೂಮಿಯ ಮೇಲೆ ಇಲ್ಲಿದ್ರೆ ಅದು ಯಾವ ಲ್ಯಾಟಿಟ್ಯೂಡಲ್ಲಿದೆ, ಯಾವ ಲಾಂಗಿಟ್ಯೂಡಲ್ಲಿದೆ, ಯಾವ ಆಲ್ಟಿಟ್ಯೂಡಲ್ಲಿದೆ, ಎಷ್ಟು ಹೈಟಲ್ಲಿದೆ, ಇದೆಲ್ಲ ನಮಗೆ ನ್ಯಾವಿಗೇಷನ್ ಸಿಸ್ಟಮಿಂದ ತಿಳಿದು ಬರುತ್ತೆ. ಭಾರತದ ನಾವಿಕಲ್ಲಿ ಒಟ್ಟಾರೆ 7 ಸ್ಯಾಟಲೈಟ್ಗಳಿದ್ದಾವೆ. ಇದರಲ್ಲಿ 3 ಜಿಯೋ ಸ್ಟೇಷನರಿ, 5 ಜಿಯೋ ಸಿಂಕ್ರೋನಸ್ ಆರ್ಬಿಟ್. ಇವೆರಡರಲ್ಲಿ ವ್ಯತ್ಯಾಸ ಏನು? ಜಿಯೋ ಸ್ಟೇಷನರಿ ಆರ್ಬಿಟ್ ಭೂಮಿಯ ಇಕ್ವೆಟೋರಿಯಲ್ ಪ್ಲೇನ್ಗೆ ಅಲೈನ್ ಆಗಿರುತ್ತೆ. ಜಿಯೋ ಸಿಂಕ್ರೋನಸ್ ಒಂದು ಇನ್ಕ್ಲೈನ್ಡ್ ಪ್ಲೇನಲ್ಲಿರುತ್ತೆ ಇಕ್ವೆಟೋರಿಯಲ್ ಪ್ಲೇನ್ಗೆ ಹೋಲಿಸಿದ್ರೆ. ನೀವಿಲ್ಲಿ ನೋಡ್ತಿರೋ ಹಾಗೆ ಭೂಮಿಯ ಮೇಲಿಂದ ನಾವೇನಾದ್ರು ಅಬ್ಸರ್ವ್ ಮಾಡಿದ್ರೆ ಆ ಅಬ್ಸರ್ವರಿಗೆ ಈ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಯಾವಾಗಲೂ ಒಂದೇ ಕಡೆ ಫಿಕ್ಸ್ಡ್ ಆಗಿರೋ ಥರ ಕಾಣುತ್ತೆ. ಆದರೆ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಹಾಗಲ್ಲ, ಒಂದು ದಿನದ ಒಂದು ಸಮಯದಲ್ಲಿ ಅದೇ ಪೊಸಿಷನ್ಗೆ ಪ್ರತಿದಿನ ಕಾಣುತ್ತೆ. ಇದು ವ್ಯತ್ಯಾಸ ಇಲ್ಲಿ. ಭೂಮಿ ಒಂದು ರೊಟೇಷನ್ ಮಾಡೋಕ್ಕೆ ಎಷ್ಟು ಕಾಲಾವಧಿ ತೊಗೊಳುತ್ತೆ ಅಷ್ಟೇ ಸಮಯವನ್ನು ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟಲ್ಲಿ ಇರುವಂಥ ಆರ್ಬಿಟ್ ಏನಿದೆ ಆ ಆರ್ಬಿಟ್ ಸುತ್ತ ಒಂದು ರೌಂಡ್ ಆಗೋಕ್ಕೆ ತೊಗೊಳುತ್ತೆ. ಜಿಯೋ ಸಿಂಕ್ರೋನಸ್ ಹಾಗೂ ಜಿಯೋ ಸ್ಟೇಷನರಿ ಈ 2 ಸ್ಯಾಟಲೈಟ್ಗಳು 36,000 ಕಿಲೋಮೀಟರ್ ಹೈಟಲ್ಲಿ ಆಲ್ಟಿಟ್ಯೂಡಲ್ಲಿ ಇರುತ್ತೆ. ಭಾರತದ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಏನಿದೆ ಅದು ನಮ್ಮ ಬಾರ್ಡರಿಂದ 1,500 ಕಿಲೋಮೀಟರ್ ಅಷ್ಟು ದೂರ ತನಕ ನಮಗೆ ಮಾಹಿತಿ ಕೊಡೋಕ್ಕಾಗುತ್ತೆ. ಇದರ ಅಕ್ಯುರಸಿ 20 ಮೀಟರ್ ಅಷ್ಟಿದೆ. ನಾವಾಗಲೇ GPS ಯೂಸ್ ಮಾಡ್ತಾ ಇದ್ದೀವಿ. ಭಾರತಕ್ಕೆ ತಂದೆ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ನ ಅವಶ್ಯಕತೆ ಏನಿತ್ತು, ಏನಾದ್ರು ನಮ್ಮ ಹಾಗೂ ಬೇರೆ ದೇಶಗಳ ಮಧ್ಯೆ ಒಂದು ಹಾಸ್ಟೈಲ್ ಕಂಡೀಷನ್ಸ್ ವೈರತ್ವ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ. ಆ ಸಮಯದಲ್ಲಿ GPS ಇಂದ ನಮಗೆ ಡೇಟಾ ಕೊಡೋಕ್ಕೆ US ಇಲ್ಲ ಅಂತಂದರೆ ಏನು ಮಾಡಬೇಕು? ಅಂಥ ಸಂದರ್ಭಗಳು ಸೃಷ್ಟಿಯಾದಾಗ ನಮ್ಮದೇ ಆದ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಇರಬೇಕು ಅಂತ ನಾವು ಹೀಗೆ ರಚನೆ ಮಾಡ್ಕೊಂಡಿದ್ದೀವಿ. ಭಾರತವನ್ನು ಬಿಟ್ಟು ಇನ್ನು ಯಾವ ದೇಶಗಳಿಗೆ ತಮ್ಮದೇ ಆದ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಇದೆ? ರಷ್ಯಾ, ಯುರೋಪ್, ಚೈನೀಸ್, ಜಪಾನ್ ಹಾಗೂ ಯುನೈಟೆಡ್ ಸ್ಟೇಟ್ಸ್. ಭಾರತದ ನೇವಿಯಲ್ಲಿ ಮೊದಲನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿ ಇಂಡಿಯನ್ ನೇವಲ್ ಶಿಪ್ ವಿಕ್ರಾಂತನ ತಗೊಳ್ಳಲಾಯಿತು. ಇದು 1971 ಬಾಂಗ್ಲಾದೇಶಿ ವಾರ್ ಹಾಗೂ ಸಾಕಷ್ಟು ಇಂಪಾರ್ಟೆಂಟ್ ಆಪರೇಷನ್ಸಲ್ಲಿ ಕೆಲಸ ಮಾಡಿದೆ. ಇದನ್ನು 2014ನಲ್ಲಿ ಡಿಕಮಿಷನ್ ಅಥವಾ ಸ್ಕ್ರ್ಯಾಪ್ ಮಾಡಲಾಯಿತು. ವಿಕ್ರಾಂತ್ನ ಹಾಗೆಯೇ ವಿರಾಟ್ ಕೂಡ ಬ್ರಿಟಿಷಿಂದ 1987ನಲ್ಲಿ ಕಮಿಷನ್ ಆಗಿತ್ತು. ಇದು ಕೂಡ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್. ಇದು 2019ನಲ್ಲಿ ಅಂದರೆ ಇತ್ತೀಚೆಗೆ ಇದನ್ನು ಡಿಕಮಿಷನ್ ಮಾಡಲಾಗಿದೆ. ಈಗ ಪ್ರಸ್ತುತ ಇರುವಂಥ ಏರ್ಕ್ರಾಫ್ಟ್ ಕ್ಯಾರಿಯರ್ ಒಂದೇ ವಿಕ್ರಮಾದಿತ್ಯ. ಈ ನೇವಲ್ ಶಿಪ್ನ ರಷ್ಯಾದಿಂದ ಇಂಡಕ್ಟ್ ಮಾಡಲಾಗಿತ್ತು. ಪ್ರಸ್ತುತ ಭಾರತದಲ್ಲಿ ಇಂಡಿಜಿನಸ್ ಆಗಿ ಭಾರತದಲ್ಲೇ ಏರ್ಕ್ರಾಫ್ಟ್ ಕ್ಯಾರಿಯರ್ನ ತಯಾರಿಸಬೇಕು ಅಂತ ರಚನೆ ನಡೀತಾ ಇದೆ ಕೊಚ್ಚಿನಲ್ಲಿ. ಈಗ ಇರುವಂಥ ವಿಕ್ರಮಾದಿತ್ಯ 44,500 ಟನ್ ಕೆಪಾಸಿಟಿದು. ಇನ್ನೂ ಒಂದು ಹೊಸ ಏರ್ಕ್ರಾಫ್ಟ್ ಕ್ಯಾರಿಯರ್ 65,000 ಟನ್ ಕೆಪಾಸಿಟಿದು ವಿಶಾಲ್ ಅನ್ನೋ ಒಂದು ನೇವಲ್ ಶಿಪ್ನ ರಚನೆ ಮಾಡಬೇಕು ಅಂತ ಇನ್ನು ಟಾಕ್ಸ್ ನಡೀತಾ ಇದೆ. ಈ ಪ್ರಾಜೆಕ್ಟ್ನ ಅಪ್ರೂವಲ್ ಇನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಇಂಡಿಯನ್ ನೇವಿ ಸಾಕಷ್ಟು ಸಬ್ಮರೀನ್ಸ್ನ ಹೊಂದಿದೆ. ಸಬ್ಮರೀನ್ ಅಂತ ಅಂದ್ರೇನು? ನೀರಲ್ಲೇ ಫುಲ್ ಮುಳುಗಿ ಕೆಲಸ ಮಾಡೋಕ್ಕೆ, ಆಪ್ರೇಟ್ ಮಾಡೋಕ್ಕೆ ಆಗುವಂಥ ಒಂದು ವಾರ್ಶಿಪ್ಪನ್ನು ಸಬ್ಮರೀನ್ ಅಂತ ಕರೀತಾರೆ. ನಾರ್ಮಲ್ ಅಟ್ಯಾಕ್ ಸಬ್ಮರೀನ್ಗಳು ಬೇರೆ ಬೇರೆ ರೀತಿಯದು ತುಂಬ ಇದ್ದಾವೆ. ನಮಗೆ ಮುಖ್ಯ ಆಗಿರೋಂಥ ಎಕ್ಸಾಮ್ಗೆ ಅರಿಹಂತ್ ಕ್ಲಾಸಲ್ಲಿ ಇರುವಂಥ ಒಂದು ಸಬ್ಮರೀನ್. ಇದು ನ್ಯೂಕ್ಲಿಯರ್ ಪವರ್ಡ್ ಆಗಿದೆ. ಈ ವಾರ್ಶಿಪ್ ಸಬ್ಮರೀನ್ ಆಗಿದೆ. ಸಬ್ಮರೀನ್ ಆಗಿದ್ದು ಇದರಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ನ ಲಾಂಚ್ ಮಾಡ್ಬೋದು. ಯಾವ ರೀತಿಯ ಬ್ಯಾಲಿಸ್ಟಿಕ್ ಮಿಸೈಲ್ನ ಲಾಂಚ್ ಮಾಡ್ಬೋದು? ನ್ಯೂಕ್ಲಿಯರ್ ಪವರ್ ಹೆಡ್ ಇರೋವಂಥ ಬ್ಯಾಲಿಸ್ಟಿಕ್ ಮಿಸೈಲ್ನ ಲಾಂಚ್ ಮಾಡ್ಬೋದು. ಇದಕ್ಕೆ SSBNs ಅಂತ ಕರೀತಾರೆ. ಈ INS ಅರಿಹಂತ್ ಭಾರತದಲ್ಲೇ ಇಂಡಿಜಿನಸ್ ಆಗಿ ಡೆವಲಪ್ ಆಗಿರುವಂಥದ್ದು. ಪ್ರಸ್ತುತ ಇದೇ ಕ್ಲಾಸ್ನ ಇನ್ನೊಂದು ಸಬ್ಮರೀನ್ ಅರಿಘಾತ್ ಅಂತ ವಿಶಾಖಪಟ್ಟಣಮಲ್ಲಿ ಬಿಲ್ಡ್ ಆಗ್ತಾ ಇದೆ. ಭಾರತದಲ್ಲಿ ಡಿಫೆನ್ಸ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಂಟಿಗ್ರೇಟೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೆಳಗೆ ಏನೇನು ಮಿಸೈಲ್ಗಳನ್ನ ಡೆವಲಪ್ ಮಾಡಿದ್ದೀವಿ ಅದನ್ನೆಲ್ಲ KPSC ಪ್ರಿಲಿಮ್ಸ್ ಮ್ಯಾರಥಾನ್ ಸೀರೀಸಲ್ಲಿ ವಿವರವಾಗಿ ಚರ್ಚೆ ಮಾಡಲಾಗಿದೆ. ಪ್ಲೀಸ್ ಆ ವಿಡಿಯೋವನ್ನು ರೆಫರ್ ಮಾಡಿ. ಬೇರೆ ಬೇರೆ ರೀತಿಯ ಮಿಸೈಲ್ಗಳು, ಕ್ರೂಸ್ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್ಗೂ ಏನು ವ್ಯತ್ಯಾಸ ಇದೆ, ಯಾವ ಥರದ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇದ್ದಾವೆ, ಯಾವ ರೀತಿಯ ಕ್ರೂಸ್ ಮಿಸೈಲ್ಸ್ ಇದ್ದಾವೆ, ಎಲ್ಲದನ್ನೂ ಅಲ್ಲಿ ಚರ್ಚೆ ಮಾಡಲಾಗಿದೆ. ಡಿಫೆನ್ಸ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಕ್ಸಾಮ್ಸ್ಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಹೈಪರ್ಸೋನಿಕ್ ಮಿಸೈಲ್ಸ್. ಚೀನಾ ಈ ಕ್ರೂಸ್ ಮಿಸೈಲ್ಗಳನ್ನ ಸಕ್ಸಸ್ಫುಲಿ ಟೆಸ್ಟ್ ಮಾಡಿದೆ. ಭಾರತದಲ್ಲಿ ಈ ತಂತ್ರಜ್ಞಾನದ ತಯಾರಿ ನಡೀತಾ ಇದೆ. ಇತ್ತೀಚೆಗಷ್ಟೇ ಹೈಪರ್ಸೋನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಮೂಲಕ ಇದರ ಯಶಸ್ವಿ ಪರೀಕ್ಷೆ ಕೂಡ ನಡೀತು. ಇದರ ವಿಶೇಷತೆ ಏನು? ಸ್ಪೀಡ್ ಆಫ್ ಸೌಂಡ್ನ 5ರಿಂದ 6 ಪಟ್ಟಷ್ಟು ವೇಗದಲ್ಲಿ ಈ ಮಿಸೈಲ್ಗಳು ಟ್ರಾವೆಲ್ ಮಾಡ್ಬೋದು. ತುಂಬ ವೇಗವಾಗೂ ಟ್ರಾವೆಲ್ ಮಾಡ್ಬೋದು, ಜೊತೆಗೆ ಕಮ್ಮಿ ಹೈಟಲ್ಲೂ ಟ್ರಾವೆಲ್ ಮಾಡ್ಬೋದು. ಹಾಗಾಗಿ ಈಸಿಯಾಗಿ ಡಿಟೆಕ್ಟ್ ಆಗೋದಿಲ್ಲ. ಜೊತೆಗೆ ಕನ್ವೆನ್ಷನಲ್ ಹಾಗೂ ನ್ಯೂಕ್ಲಿಯರ್ ಪೇಲೋಡ್ ಎರಡನ್ನೂ ಈ ಮಿಸೈಲ್ಗಳು ಕ್ಯಾರಿ ಮಾಡ್ಬೋದು. ಈ ತಂತ್ರಜ್ಞಾನದ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಬೇಕು, ಮಾಹಿತಿ ಬೇಕು ಅಂತಂದರೆ ಇತ್ತೀಚೆಗಷ್ಟೇ ಟಾಪಿಕ್ ಇನ್ ನ್ಯೂಸ್ ಕೆಳಗೆ ಈ ಟಾಪಿಕನ್ನು ಕವರ್ ಮಾಡಿದ್ವಿ. ಪ್ಲೀಸ್ ಅದನ್ನು ರೆಫರ್ ಮಾಡಿ.
ಕೊರೋನಾ ವೈರಸ್ನ ಟೆಸ್ಟ್ ಮಾಡೋಕ್ಕೆ ಎರಡೂ ರೀತಿಯ ಮೆಥಡ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಒಂದು ರಿಯಲ್ ಟೈಮ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್, ಇನ್ನೊಂದು ರ್ಯಾಪಿಡ್ ಟೆಸ್ಟ್ ಕಿಟ್. ಸಾಮಾನ್ಯವಾಗಿ ವೈರಸ್ ಒಳಗೆ RNA ಅಥವಾ DNA ಎರಡೂ ಇರುತ್ತೆ. RNA ಒಂದೇ ಸ್ಟ್ರ್ಯಾಂಡ್ ಇರುವಂಥದ್ದು, DNA 2 ಸ್ಟ್ರ್ಯಾಂಡ್ ಇರುವಂಥದ್ದು. ಈ ಕೊರೋನಾ ವೈರಸ್ಗೆ RNA ಇದೆ, ಅಂದರೆ ಒಂದೇ ಸ್ಟ್ರ್ಯಾಂಡ್ ಇರುವಂಥದ್ದು. ಈ ವೈರಸ್ ಒಳಗೆ ಇರುವಂಥ RNAನ ಮೊದಲು ಕಾಂಪ್ಲಿಮೆಂಟ್ರಿ DNA ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಈ ಪ್ರಕ್ರಿಯೆಗೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಇದಕ್ಕೆ ಒಂದು ಎನ್ಸೈಮ್ನ ಉಪಯೋಗಿಸಲಾಗುತ್ತೆ, ಅದಕ್ಕೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಕರೀತಾರೆ. ನಾವು ಬಯೋಟೆಕ್ನಾಲಜಿಯಲ್ಲಿ ತಿಳ್ಕೊಂಡ್ವಿ, ಒಂದು ಸ್ಟ್ಯಾಂಡ್ ಇದ್ದರೆ ಅದರಲ್ಲಿ ಏನು ಬೇಸ್ ಪೇರ್ಸ್ಗಳಿದೆ ಅದೇ ರೀತಿಯಲ್ಲಿ ಇನ್ನೊಂದು ಸ್ಟ್ಯಾಂಡ್ನ ಜನ್ರೇಟ್ ಮಾಡ್ಬೋದು ಅಂತ. ಎಗೆ G, Cಗೆ T, ಹಾಗೆ ಅದೇ ಪ್ರಕ್ರಿಯೆ ಮೇಲೆ ನಮಗೆ ಕಾಂಪ್ಲಿಮೆಂಟ್ರಿ DNA ಸಿಗುತ್ತೆ. ಈ ಕಾಂಪ್ಲಿಮೆಂಟ್ರಿ DNA ಮೇಲೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಮಾಡಲಾಗುತ್ತೆ. ಇದರಲ್ಲಿ ಏನು ಮಾಡ್ತಾರೆ, ನಮಗೆ ಸಿಕ್ತಂಥ DNA ಏನಿದೆ ಅದನ್ನು ಆ್ಯಂಪ್ಲಿಫೈ ಮಾಡಲಾಗುತ್ತೆ, ಸಾಕಷ್ಟು ಕಾಪಿಗಳನ್ನ ಮಾಡಲಾಗುತ್ತೆ. ಇದನ್ನು ರಿಯಲ್ ಟೈಮ್ ಅಂತ ಕರೀತಾ ಇದ್ದಾರೆ, ಯಾಕಂದರೆ ಆ್ಯಂಪ್ಲಿಫಿಕೇಶನ್ ಆಗಬೇಕಾದ್ರೆ ಅದನ್ನು ಮಾನಿಟರ್ ಮಾಡೋಕ್ಕೆ ಈ ಪ್ರೊಸೆಸ್ಸಲ್ಲಿ ಸಾಧ್ಯ ಆಗುತ್ತೆ. ಸೊ ಈ RT-PCR ಮೆಥಡಿಂದ ಕೊರೋನಾ ವೈರಸ್ನ ಡಿಟೆಕ್ಟ್ ಮಾಡೋಕ್ಕೆ ನಮ್ಮ ನೋಸಿಂದ ಅಥವಾ ಓರಲ್ಲಿ ಸ್ವ್ಯಾಬನ್ನು ತೊಗೊಳಲಾಗುತ್ತೆ. ಈ ಟೆಸ್ಟ್ ಮಾಡಿದ ನಂತರ ಆ ವ್ಯಕ್ತಿಗೆ ವೈರಸ್ ಇನ್ಫೆಕ್ಟ್ ಆಗಿದೆಯೋ ಇಲ್ವೋ ಅಂತ ನಮಗೆ ಕ್ಲಿಯರ್ ಆಗಿ 100% ಗೊತ್ತಾಗುತ್ತೆ. ನಾವು ಒಂದು ವೈರಸ್ ಬಾಡಿಗೆ ಇನ್ಫೆಕ್ಟ್ ಆದಾಗ ಆ್ಯಂಟಿಬಾಡೀಸ್ ಜನ್ರೇಟ್ ಆಗುತ್ತೆ ಅಂತ ಚರ್ಚೆ ಮಾಡಿದ್ವಿ, ಜ್ಞಾಪಕ ಇದೆಯಾ? ಆ ಪ್ರಕ್ರಿಯೆನ ಉಪಯೋಗಿಸ್ಕೊಂಡು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಕೊರೋನಾ ವೈರಸ್ಗೆ ಟೆಸ್ಟ್ ಮಾಡ್ತಾ ಇದೆ. ಈ ಟೆಸ್ಟ್ಗೆ ಬ್ಲಡ್, ಸೆರಮ್ ಅಥವಾ ಪ್ಲಾಸ್ಮಾವನ್ನು ತೊಗೊಳಲಾಗುತ್ತೆ. ಅದರಲ್ಲಿ ಆ್ಯಂಟಿಬಾಡೀಸ್ ಇದೆಯಾ ಅಂತ ನೋಡಲಾಗುತ್ತೆ. ಆದರೆ ಇಲ್ಲಿ ಸಮಸ್ಯೆ ಏನಂದರೆ, ನಮ್ಮ ಬಾಡಿ ಆ್ಯಂಟಿಬಾಡೀಸ್ ಜನ್ರೇಟ್ ಮಾಡಿದೆ ಅಂದರೆ ನಮಗೆ ಆ ವೈರಸ್ ಇನ್ಫೆಕ್ಟ್ ಆಗಿತ್ತು ಇಲ್ಲ ಕಾಂಟ್ಯಾಕ್ಟಿಗೆ ಬಂದಿತ್ತು ಅಂತ ಅರ್ಥ. ಆದರೆ ಪ್ರಸ್ತುತ ಆ ವೈರಸ್ ನನ್ನ ಬಾಡಿಯಲ್ಲಿ ಇದೆಯೋ ಇಲ್ವೋ ಅಂತ ನನಗೆ ಈ ಟೆಸ್ಟಿಂದ ಗೊತ್ತಾಗೋದಿಲ್ಲ. ರ್ಯಾಪಿಡ್ ಟೆಸ್ಟಲ್ಲಿ ಏನಾದ್ರು ನೆಗೆಟಿವ್ ಬಂದರೆ ಮತ್ತೆ RT-PCR ಮೂಲಕ ಕನ್ಫರ್ಮೇಷನ್ ತೊಗೋಬೇಕಾಗುತ್ತೆ. ಪಾಸಿಟಿವ್ ಬಂದರೆ ಅದರ ಅವಶ್ಯಕತೆ ಬೀಳೋದಿಲ್ಲ. ಇಷ್ಟೆಲ್ಲ ಇದ್ರೂ ರ್ಯಾಪಿಡ್ ಟೆಸ್ಟ್ನ ಯಾಕೆ ಉಪಯೋಗಿಸ್ತಾ ಇದ್ದಾರೆ? ಯಾಕಂದರೆ RT-PCR ಯೂಸ್ ಮಾಡೋದಕ್ಕೆ, ಅದರ ರಿಸಲ್ಟ್ಸ್ ಬರೋದಕ್ಕೆ ಅಟ್ಲೀಸ್ಟ್ 24 hours ಕಾಲಾವಧಿ ಬೇಕಾಗುತ್ತೆ. ಹಾಗೂ ಈ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಟ್ರೈನ್ಡ್ ಸ್ಟಾಫ್ ಬೇಕಾಗುತ್ತೆ. ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಸುಲಭವಾಗಿ ಮಾಡ್ಬೋದು ಹಾಗೂ ಕಮ್ಮಿ ಸಮಯದಲ್ಲಿ ಟೆಸ್ಟ್ ರಿಸಲ್ಟ್ ಸಿಗುತ್ತೆ. ಭಾರತದಲ್ಲಿ ಬರ್ತಾ ಇರೋ ಕೇಸಸ್ನ ವೇಗಕ್ಕೆ ಮ್ಯಾಚ್ ಮಾಡೋಕ್ಕೋಸ್ಕರ ರ್ಯಾಪಿಡ್ ಟೆಸ್ಟ್ನ ಉಪಯೋಗಿಸ್ತಾ ಇದ್ದಾರೆ. ನಿಮ್ಮ UPSC ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಕರೆಂಟ್ ಅಫೇರ್ಸ್ ಜೊತೆ ಕೆಲವೊಂದು ಪ್ಯೂರ್ ಸೈನ್ಸ್ನ ಕ್ವೆಶನ್ಸ್ ಕೂಡ ಬರುತ್ತೆ. ಇಲ್ಲಿ ನಿಮಗೆ ಹೆದರ್ಕೊಳ್ಳೋಂಥದ್ದು ಏನಿಲ್ಲ. ಬೇಸಿಕ್ ನೀವು ಸ್ಕೂಲಲ್ಲಿ ಏನು ಓದಿರ್ತೀರ ಆ ನಾಲೆಡ್ಜ್ನ ಉಪಯೋಗಿಸ್ಕೊಂಡು ಗೆಸ್ ಮಾಡೋಕ್ಕೆ ಆಗೋವಂಥ ಕ್ವೆಶನ್ಸ್ ಇರುತ್ತೆ. ಉದಾಹರಣೆಗೆ ಈ ಕ್ವೆಶನನ್ನು ನೋಡೋಣ. Rainbow is produced when sunlight falls on drops of rain. Which of the following physical phenomena are responsible for this? Dispersion, refraction, internal reflection. ಕಾಮನ್ ಬಿಲ್ಲು ಯಾವ ಫಿಸಿಕಲ್ ಫಿನಾಮಿನಾಯಿಂದ ಫಾರ್ಮ್ ಆಗುತ್ತೆ? ಡಿಸ್ಪರ್ಷನ್ ಹಾಗೂ ರಿಫ್ರಾಕ್ಷನ್. ಇಲ್ಲಿ ಉತ್ತರ 1 and 2. ಇದು ನಿಮ್ಮ ಪ್ಯೂರ್ ಸೈನ್ಸ್ನ ಫಿಸಿಕ್ಸ್ ಕೆಳಗೆ ಬಂದಂಥ ಕ್ವೆಶನ್. ಬಯಾಲಜಿಯಲ್ಲಿ ಸಾಮಾನ್ಯವಾಗಿ ಬ್ಲಡ್ ಗ್ರೂಪ್ಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್. ಬಯೋಟೆಕ್ನಾಲಜಿಯಲ್ಲಿ ಏನು ಬೇಸಿಕ್ಸ್ ಇದೆ ಇದು ನಿಮ್ಮ 9th NCERTನ ಕೊನೆಯ ಚಾಪ್ಟರ್ಸಲ್ಲಿ ನಿಮಗೆ ಸಿಗುತ್ತೆ. ಒಂದ್ಸರಿ ಅದನ್ನು ರಿವೈಸ್ ಮಾಡಿದ್ರೆ ನೀವು ಕ್ವೆಶನ್ಸ್ನ ಆನ್ಸರ್ ಮಾಡ್ಬೋದು. 2013ನ ಈ ಕ್ವೆಶನ್ ನೋಡೋಣ. ಅದರ್ ದ್ಯಾನ್ ರೆಸಿಸ್ಟೆನ್ಸ್ ಟು ಪೆಸ್ಟ್ ವಿಚ್ ಆರ್ ದ ಪ್ರಾಸ್ಪೆಕ್ಟ್ಸ್ ಫಾರ್ ವಿಚ್ ಜೆನೆಟಿಕಲಿ ಇಂಜಿನಿಯರ್ಡ್ ಪ್ಲಾಂಟ್ಸ್ ಹ್ಯಾವ್ ಬಿನ್ ಕ್ರಿಯೇಟೆಡ್. ನಾವು ಬಯೋಟೆಕ್ನಾಲಜಿಯಲ್ಲಿ ಏನು GM ಕ್ರಾಪ್ಸ್ ಓದಿದ್ವಿ, ಹಾಗೆ ಯಾಕೆ ಮಾಡಿಫೈ ಮಾಡ್ತಾರೆ, ಯಾವ್ಯಾವ ಕಾರಣಕ್ಕೆ ಮಾಡ್ತಾರೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಕೊಟ್ಟಿದ್ದಾರೆ ಟು ಎನೇಬಲ್ ದೆಮ್ ಟು ವಿತ್ಸ್ಟ್ಯಾಂಡ್ ಡ್ರೌಟ್, ಬರಗಾಲವನ್ನು ವಿತ್ಸ್ಟ್ಯಾಂಡ್ ಮಾಡೋದಕ್ಕೆ, ಅದರ ನ್ಯೂಟ್ರಿಟಿವ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡೋದಕ್ಕೆ, ಶೆಲ್ಫ್ ಲೈಫ್ನ ಜಾಸ್ತಿ ಮಾಡೋಕ್ಕೆ, ಸ್ಪೇಸ್ ಶಿಪ್ನಲ್ಲಿ ಫೋಟೋಸಿಂಥಸಿಸ್ ಮಾಡಿ ಅದನ್ನು ಗ್ರೋ ಮಾಡೋದಕ್ಕೆ. ನಾವಿಲ್ಲಾಗಲೇ ಡಿಸ್ಕಸ್ ಮಾಡಿದ್ವಿ. ಡ್ರೌಟ್, ನ್ಯೂಟ್ರಿಟಿವ್ ವ್ಯಾಲ್ಯೂ ಹಾಗೂ ಶೆಲ್ಫ್ ಲೈಫಲ್ಲಿ ಕರೆಕ್ಟ್ ಆಗುತ್ತೆ. ನಿಮ್ಮ ಆನ್ಸರ್ 1, 2 and 4. ಇಲ್ಲಿ ಕ್ವೆಶನ್ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದು ತುಂಬ ಕಷ್ಟವಾಗೇನಿಲ್ಲ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಾಪಿಕ್ಸ್ ಹೇಗಂದರೆ ನೀವು ಸಾಕಷ್ಟು ಜಾಸ್ತಿ ಟಾಪಿಕ್ಸ್ ಬಗ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಪಡ್ಕೋಬೇಕು. ಡೆಪ್ತಲ್ಲಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ನೀವೇನಾದ್ರು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಇದ್ದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಮುಟ್ಟಕ್ಕೆ ಹೋಗೋದಿಲ್ಲ. ಆ ಕ್ವೆಶನ್ ಓದಿದ್ರೇ ಭಯ, ಅರ್ಥ ಮಾಡಿಕೊಂಡ್ರೆ ಆನ್ಸರ್ ಮಾಡೋ ಥರ ಇದ್ರೂ ಕೂಡ ಅಟೆಂಪ್ಟ್ ಮಾಡೋದಿಲ್ಲ. ಅದೇ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ನಿಮಗೆ ಓವರ್ ಕಾನ್ಫಿಡೆನ್ಸ್, ಕ್ವೆಶನ್ನ ಸರಿಗೆ ಓದೋದೇ ಇಲ್ಲ. ಹಾಗೆ ಓದಿದ್ರೂ ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ಅರ್ಜೆಂಟಾಗಿ ಆನ್ಸರ್ ಮಾಡಿ ಬರ್ತೀರಾ. ಈ ವಿಷಯಗಳ ಕ್ವೆಶನ್ಸ್ ಹೇಗಿರುತ್ತೆ ಅಂದರೆ ನಿಮಗೆ ಅದ್ರ ಬಗ್ಗೆ ಬೇಸಿಕ್ ಗೊತ್ತಿದ್ರೂ ಕೂಡ ನೀವು ಅದನ್ನು ಆನ್ಸರ್ ಮಾಡಬಹುದು. ಹಾಗಾಗಿ ಭಯ ಇದ್ದರೆ ಅದನ್ನು ಬಿಟ್ಟು ಓವರ್ ಕಾನ್ಫಿಡೆನ್ಸ್ ಮಾಡಿಕೊಳ್ಳದೆ ಎಲ್ಲ ಸೈನ್ಸ್ ಆ್ಯಂಡ್ ಟೆಕ್ ಕ್ವೆಶನ್ಸ್ನ ಸ್ಪಷ್ಟವಾಗಿ ಓದಿ ಸರಿಯಾಗಿ ಉತ್ತರವನ್ನು ಕೊಟ್ಟು ಬನ್ನಿ. ಇನ್ನೊಂದು ಪ್ರಶ್ನೆಯನ್ನು ಉದಾಹರಣೆಯಾಗಿ ನೋಡೋಣ. ಡಿಫೆನ್ಸ್ಗೆ ಸಂಬಂಧಪಟ್ಟಿದ್ದು. ವಿತ್ ರೆಫರೆನ್ಸ್ ಟು ಅಗ್ನಿ 4 ಮಿಸೈಲ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಫ್ಯೂಯಲ್ಡ್ ಬೈ ಲಿಕ್ವಿಡ್ ಪ್ರೊಪೆಲೆಂಟ್ ಓನ್ಲಿ. ಇಟ್ ಕ್ಯಾನ್ ಡೆಲಿವರ್ 1 ton ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅಬೌಟ್ 7,500 kilometers away.
ನೀವು ಅಗ್ನಿ ಮಿಸೈಲ್ಗಳ ಬಗ್ಗೆ ಓದಿದ್ರೆ ಅಗ್ನಿ 5 ನಿಮ್ಮ ಇಂಟರ್ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಅದರ ರೇಂಜ್ 5000 ಕಿಲೋಮೀಟರ್ ಅಷ್ಟು ಇರುವಂಥದ್ದು. ಅಗ್ನಿ 4 ಮಿಸೈಲ್ನ ರೇಂಜ್ ಆಬ್ವಿಯಸ್ಲಿ ಇದಕ್ಕೆ ಕಮ್ಮಿ ಇರುತ್ತೆ, ಹಾಗಾಗಿ ಇದು ತಪ್ಪು. ಇದರಲ್ಲಿ ಸಾಲಿಡ್ ಪ್ರೊಪೆಲೆಂಟ್ ಇರೋದ್ರಿಂದ ಇದು ಕೂಡ ತಪ್ಪು. ಉತ್ತರ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಆಪ್ಷನ್ 1. ಇಲ್ಲೂ ಕೂಡ ನೀವು ನೋಡ್ಬೋದು, ನೀವು ಒಂದ್ಸತಿ ಅಗ್ನಿ ಮಿಸೈಲ್ಗಳ ಬಗ್ಗೆ ಓದಿದ್ರು ಕೂಡ ಇದನ್ನು ಗೆಸ್ ಮಾಡ್ಬೋದಿತ್ತು. ನಿಮ್ಮ UPSC ಪ್ರಿಲಿಮ್ಸ್ಗೆ ಮಾಡ್ತಾ ಇರೋವಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಈ ವಿಡಿಯೋ ಸೀರೀಸ್ನ ಕೊನೆಯ ವಿಡಿಯೋ ಇದು. ಈ 4 ಭಾಗಗಳಲ್ಲಿ ಈ ಎಲ್ಲ ಟಾಪಿಕ್ಗಳನ್ನ ಕವರ್ ಮಾಡಿದ್ದೀವಿ. ಜೊತೆಗೆ ನಿಮ್ಮ KPSC ಪ್ರಿಲಿಮ್ಸ್ ಮ್ಯಾರಥಾನಲ್ಲಿ ಮಾಡಿದಂಥ DCC ನ್ಯೂಸ್, ಸ್ಪೇಸ್ ಹಾಗೂ ಡಿಫೆನ್ಸ್ ಇದಕ್ಕೆ ಸಂಬಂಧಪಟ್ಟಂಥ 3 ವಿಡಿಯೋಗಳನ್ನ ನೋಡೋದನ್ನು ಮರಿಬೇಡಿ. ಧನ್ಯವಾದಗಳು.